ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು SIR ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. SIR ಅಂದರೆ ಏನಪ್ಪ, ಇದನ್ನು ಇವಾಗ ಜಾಸ್ತಿ ನ್ಯೂಸಲ್ಲೆಲ್ಲ ನೋಡ್ತಿರ್ಬೋದು. SIR ಬಂದ್ಬಿಟ್ಟು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಬಂದು ನಮ್ಮ ಚುನಾವಣಾ ಆಯೋಗದಲ್ಲಿ ನಡೆಸುವಂಥ ಒಂದು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಾಗಿದೆ. ಹಾಗೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮತದಾರರ ಪಟ್ಟಿಯನ್ನು ನಿಖರವಾಗಿ ಮತ್ತು ನವೀಕೃತವಾಗಿ ಇಡುವುದು. ಇಟ್ ಈಸ್ ಅ ಸ್ಪೆಷಲ್ ವೋಟರ್ ಲಿಸ್ಟ್ ವೆರಿಫಿಕೇಶನ್ ಪ್ರೋಸೆಸ್ ಕಂಡಕ್ಟ್ ಬೈ ದಿ ಎಲೆಕ್ಷನ್ ಕಮಿಷನ್ ಟು ಎನ್ಶ್ಯೂರ್ ದಟ್, ಅವ್ರಿಗೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ, ಟು ಎನ್ಶ್ಯೂರ್ ದಟ್ ಎಲೆಕ್ಟ್ರಲ್ ರೋಲ್ ಈಸ್ ಅಕ್ಯುರೇಟ್ ಆ್ಯಂಡ್ ಅಪ್ ಟು ಡೇಟ್. ಎಲ್ಲ ವೋಟರ್ ಲಿಸ್ಟಲ್ಲಿ ಇರುವಂಥ ಜನದ್ದು ಅಕ್ಯುರೇಟ್ ನಂಬರ್ಸ್ ಇದ್ದಾರಾ. ಇವಾಗ ನಾವು ಅವ್ರ ಹತ್ರ ಏನು ವೋಟರ್ ID ಲಿಸ್ಟ್ ಇರುತ್ತಲ್ಲ, ಇಷ್ಟು ಜನ ವೋಟ್ ಹಾಕ್ಬೋದು ಅಂತ ಒಂದು ಲಿಸ್ಟ್ ಇರುತ್ತಲ್ಲ, ಅಕ್ಯುರೇಟ್ ಲಿಸ್ಟ್, ಅದು ಕರೆಕ್ಟಾಗಿದೆಯಾ ಮತ್ತು ಅಪ್ ಟು ಡೇಟಾಗಿ, ಅಂದರೆ ಇವಾಗ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ 18 ಬಂದಿರ್ತಾರೆ, ಅವ್ರದ್ದೆಲ್ಲ ಕರೆಕ್ಟಾಗಿ ವೋಟರ್ ಲಿಸ್ಟ್ಗೆ ಆ್ಯಡ್ ಆಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಸರ್ವೆನ ಮಾಡ್ತಿದ್ದಾರೆ. ಇದ್ಯಾಕಪ್ಪ ಇವಾಗ ಕಂಡಕ್ಟ್ ಮಾಡ್ತಿದ್ದಾರೆ, ಇಷ್ಟು ದಿನ ಇರಲಿಲ್ಲಲ್ಲ ಅಂತಂದ್ರೆ, ಹೊಸದಾಗಿ ಮತದಾರರಿಗೆ ಹೆಸರನ್ನು ಅರ್ಹರಿರುವ ಹೆಸರನ್ನು ಸೇರಿಸುವುದಕ್ಕೆ. ಅಂದರೆ ಇವಾಗ 18 ಇಯರ್ಸ್ ಆಗಿರುತ್ತೆ, ಬಟ್ ಅವ್ರದ್ದು ವೋಟರ್ ID ಇನ್ನು ಮಾಡಿಸಿರಲ್ಲ. ಸೊ ಅಂಥವರ ಹೆಸರನ್ನ ಸೇರಿಸ್ಕೊಳ್ಳೋಕ್ಕೋಸ್ಕರ ಇದನ್ನ ಕಂಡಕ್ಟ್ ಮಾಡ್ತಿರೋದು. ಸೆಕೆಂಡು, ಮೃತಪಟ್ಟಿರುವರನ್ನ ಹೆಸರನ್ನು ತೆಗೆದು ಹಾಕುವುದಕ್ಕೆ. ಇವಾಗ ಎಕ್ಸ್ಪೈರ್ ಆಗಿರ್ತಾರೆ, ಬಟ್ ಅವ್ರು ವೋಟರ್ ಲಿಸ್ಟ್ ಮಾಡಿಸಿರ್ತಾರಲ್ಲ, ಅದು ಹಾಗೆ ಇರುತ್ತೆ. 5 ಇಯರ್ಸ್ ಒಂದ್ಸಲಿ ಅಲ್ವಾ ಎಲೆಕ್ಷನ್ ಆಗೋದು, ಹಾಗಾಗಿ ಅದನ್ನು ತೆಗ್ಸೋಕ್ಕೆ, ಅಂದರೆ ಡಿಲೀಟ್ ಮಾಡಿಸುವ ಪರ್ಪಸ್ಗೋಸ್ಕರ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು, ಒಂದಕ್ಕಿಂತ ಹೆಚ್ಚು ಬಾರಿ ನೋಂದಾಯಿಸ್ಕೊಂಡಿರುವ ಮತದಾರರ ಪಟ್ಟಿಗೆ ನೋಂದಾಯಿಸಿರುವ ಹೆಸರನ್ನು ತೆಗೆದು ಹಾಕುವುದಕ್ಕೆ. ಯಾಕಪ್ಪ ಅಂದರೆ ಇವಾಗ ಬೇರೆ ಸ್ಟೇಟಿಂದ ಬಂದುಬಿಟ್ಟಿರ್ತಾರೆ, ಇಲ್ಲಿ ಅಡ್ರೆಸ್ ಪ್ರೂಫ್ ಹೇಗೋ ಮಾಡಿಸ್ಕೊಂಡು ಇಲ್ಲಿ ವೋಟರ್ ID ಮಾಡಿಸ್ಕೊಂಡಿರ್ತಾರೆ, ಅಂಥವ್ರ ಹೆಸರನ್ನ ಡಿಲೀಟ್ ಮಾಡೋ ಪರ್ಪಸ್ಗೋಸ್ಕರ ಮಾಡ್ತಿರೋದು. ಫೋರ್ತ್ ಯಾಕಪ್ಪ ಅಂದರೆ, ಇವಾಗ ಅಡ್ರೆಸ್ ಚೇಂಜ್ ಇರುತ್ತೆ. ಇವಾಗ ಊರಿಂದ ಇಲ್ಲಿಗೆ ಬಂದು ಸೆಟ್ಲ್ ಆಗೋರು ಇರ್ತಾರೆ, ಇಲ್ಲ ಇಲ್ಲಿಂದ ಊರಿಗೆ ಹೋಗಿ ಸೆಟ್ಲ್ ಆಗಿರೋರು ಇರ್ತಾರೆ. ಸೊ ಅವ್ರ ಅಡ್ರೆಸ್ಸು ವೆರಿಫೈ ಮತ್ತು ಅಪ್ ಟು ಡೇಟ್. ಇವಾಗ ಏನಾದರೂ ಇವಾಗ ಕೆಲವೊಂದ್ಸಲಿ ಏನಾಗ್ಬಿಡುತ್ತೆ ಅಂದರೆ, ವೋಟರ್ IDಲಿ ಸ್ಪೆಲ್ಲಿಂಗ್ ರಾಂಗ್ ಬಂದುಬಿಟ್ಟಿರುತ್ತೆ, ಇಲ್ಲ ಡೇಟ್ ಆಫ್ ಬರ್ತ್ ಚೇಂಜ್ ಬಂದಿರುತ್ತೆ. ಅಂಥದ್ದು ಇವಾಗ ಇನ್ಷಿಯಲ್, ಅಂದರೆ ಇವಾಗ ನೇಮ್ ಬಂದ್ಬಿಟ್ಟು ಇನ್ಷಿಯಲ್ ಬರುತ್ತಲ್ಲ, ಆ ಇನ್ಷಿಯಲ್ ಇರಲ್ಲ, ಅಂಥದ್ದು ಚೇಂಜ್ ಮಾಡೋಕ್ಕೋಸ್ಕರ ಇದನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಲಾಸ್ಟ್ ಬಂದ್ಬಿಟ್ಟು, ಟು ಮೇಂಟೈನ್ ಅ ಕ್ಲೀನ್ ಆ್ಯಂಡ್ ಅಕ್ಯುರೇಟ್ ಎಲೆಕ್ಟ್ರಲ್ ರೋಲ್, ಅಂದರೆ ಮತದಾರರ ಪಟ್ಟಿಯನ್ನು ಕರೆಕ್ಟ್ ನಿಖರಗೊಳಿಸುವುದಕ್ಕೆ. ಎಷ್ಟು ಜನ ನಮ್ಮ ದೇಶದಲ್ಲಿ ವೋಟ್ ಹಾಕುವಂತಹ ಜನಗಳು ಇದ್ದಾರೆ ಅಂತ ಕರೆಕ್ಟ್ ಅಕ್ಯುರೇಟ್ ನಂಬರ್ ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನು ಕಂಡಕ್ಟ್ ಮಾಡ್ತಿದ್ದಾರೆ. SIR ಸಮೀಕ್ಷೆ ಹೇಗಪ್ಪ ನಡೆಯುತ್ತೆ ಅಂದರೆ, BLO ಅಂದರೆ ಬೂತ್ ಲೆವೆಲ್ ಆಫೀಸರ್ ಅವರು ಮನೆ ಮನೆಗೆ ಭೇಟಿ ನೀಡಬಹುದು, ಮತ್ತು ಮತದಾರರ ವಿವರಗಳನ್ನು ಕೇಳ್ತಾರೆ. ಅಂದರೆ ನಿಮ್ಮ ಡೀಟೇಲ್ಸ್ನ ಕೇಳ್ತಾರೆ. ಏನಾದರೂ ಬೇಕು ಅನಿಸಿದ್ರೆ, ಇಫ್ ನೀಡೆಡ್, ನಿಮ್ಮ ಪ್ರೂಫ್ನ ಕೇಳ್ತಾರೆ. ಅಂದರೆ ದಾಖಲಾತಿಗಳು, ಆಧಾರ್ ಕಾರ್ಡ್ ಆಗಿರ್ಬೋದು, ಇಲ್ಲ ವೋಟರ್ ಎಪಿಕ್ ನಂಬರ್ ಆದರೂ ಕೇಳ್ಬೋದು. ಎಲ್ಲ ನಿಮ್ಮದು ಕರೆಕ್ಟಾಗಿದೆ ಅನಿಸಿದ್ರೆ ಒಂದು ಫಾರ್ಮ್ನ ಕೊಡ್ತಾರೆ, ಎನ್ಯುಮರೇಷನ್ ಫಾರ್ಮ್ನ ಕೊಡ್ತಾರೆ. ಅದನ್ನು ಫಿಲ್ ಮಾಡಬೇಕು. ಭರ್ತಿ ಮಾಡಲು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ, ಅದನ್ನು ಫಿಲ್ ಮಾಡಬೇಕು. SIR ನಡೆಸೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಕೇಳ್ಬೋದು ಅಂತ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಅದನ್ನು ಸಹ ಕ್ಲಾರಿಫೈ ಮಾಡ್ತೀನಿ. ವೋಟರ್ ID, ಹಾಗೆ ಆಧಾರ್ ಕಾರ್ಡ್ ನಂಬರ್ ಬೇಕಾಗಿರೋದ್ರಿಂದ ಆಧಾರ್ ಕಾರ್ಡಲ್ಲಿ ಏನೇನು ಅದರಲ್ಲೇ ಡೀಟೇಲ್ಸ್ ಇರುತ್ತೆ. ನಿಮ್ಮ ಅಡ್ರೆಸ್ ಪ್ರೂಫು, ಬರ್ತ್, ಡೇಟ್ ಆಫ್ ಬರ್ತ್ ಎಲ್ಲ ಅದರಲ್ಲೇ ಇರೋದ್ರಿಂದ ಆಧಾರ್ ಕಾರ್ಡ್ ಒಂದೇ ಸಾಕು. ಇನ್ನು ಇಫ್ ನೀಡೆಡ್, ಕೆಲವ್ರಿಗೆ ಅಗತ್ಯವಿರುತ್ತೆ ಅಂಥವ್ರಿಗೆ ಪ್ರೂಫ್ ಆಫ್ ಅಡ್ರೆಸ್ ಕೇಳ್ತಾರೆ, ಮತ್ತು ಬರ್ತ್ ಸರ್ಟಿಫಿಕೇಟ್ನ ಕೇಳ್ತಾರೆ. ಇನ್ನು ಬೇರೆ ಏನಾದರೂ ಡಾಕ್ಯುಮೆಂಟ್ಸ್, ಅಂದರೆ ಪ್ರೂಫಿಗೋಸ್ಕರ ಏನೋ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಅವ್ರು BLO ಕೇಳ್ತಾರೆ ಅಷ್ಟೇ. ಇನ್ನೇನು ಬೇರೆ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ನೀವೇನಾದರೂ ಫೋಟೋ, ಇವಾಗ ವೋಟರ್ ID ಮಾಡಿಸಿದಾಗ ನಿಮಗೆ ಏಜ್ 18 ಇಯರ್ಸ್ಗೆ ಅಂದರೆ ನಮ್ಗೆ ಅಷ್ಟು ಮೆಚ್ಯೂರ್ಡ್ ಇರಲ್ಲ. ಸೊ ಫೋಟೋಸ್ ಹೆಂಗೆಂಗೋ ಇರುತ್ತೆ. ನೀವೇನಾದರೂ ಅಪ್ಡೇಟ್ ಫೋಟೋ ಚೇಂಜ್ ಮಾಡಿಸ್ಬೇಕು ಅಂತ ಇದ್ದರೆ ನಿಮ್ಮ ಒಂದು ಫೋಟೋ ಅಷ್ಟೇ, ಬೇರೆ ಏನು ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಏನು ಕೇಳೋದಿಲ್ಲ. ಇವಾಗ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು. ನಾವು ಇವಾಗ SIR ನಡೆಸ್ಬೇಕಾದ್ರೆ ನಾವು ನಾಗರಿಕರು ಏನು ಮಾಡಬೇಕು, ಅವ್ರು ಕೇಳುವಂಥ ಡೀಟೇಲ್ಸ್ನ ಕರೆಕ್ಟಾಗಿ ಕೊಡಬೇಕು. ಇಫ್ ಅವ್ರೇನಾದರೂ ಅಡ್ರೆಸ್ ಪ್ರೂಫ್ ಇಲ್ಲ ಏನಾದರೂ ಡಾಕ್ಯುಮೆಂಟ್ಸ್ ಕೇಳ್ತು ಅಂದರೆ ಅದನ್ನು ಅವರಿಗೆ ನೀಡಬೇಕು. ಅವ್ರೇನು
ಇನ್ಫಾರ್ಮೇಷನ್ ಕೇಳ್ತಾರೋ ಆ ಇನ್ಫಾರ್ಮೇಷನ್ನ ನಾವು ನಮ್ಮ ಕಡೆಯಿಂದ ನೀಟಾಗಿ ಕೊಡಬೇಕು. ಮತ್ತು ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ನೋಂದಣಿ ಆಗಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಏನಾದರೂ ಬೇರೆ ಮಿಸ್ಟೇಕ್, ಇವಾಗ ಇರೋದು ಏನಾದರೂ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ಸರಿಯಾದ ಸಮಯದಲ್ಲಿ ತಿದ್ದುಪಡಿ ಅರ್ಜಿಯನ್ನು ನೀವು ಸಲ್ಲಿಸಬೇಕು. ಸೈಬರ್ ಕಡೆಯಿಂದ ಇವಾಗ ಎಲೆಕ್ಷನ್ ಬೂತಿಂದ ಬಿಡ್ತಾರಲ್ಲ ಕರೆಕ್ಷನ್ಗೆ, ಮತ್ತು ನ್ಯೂ ವೋಟರ್ ID ಅಪ್ಲೈ ಮಾಡೋಕ್ಕೋಸ್ಕರ ಎಲ್ಲ ಬಿಡ್ತಾರಲ್ಲ, ಆವಾಗ ನೀವು ಆ ತಿದ್ದುಪಡಿ ಅರ್ಜಿಯನ್ನು ಸಲ್ಲಿಸಬೇಕು. SIR ಸರ್ವೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮತದಾರರ ಪಟ್ಟಿಯನ್ನು ನಿಖರವಾಗಿ ನವೀಕರಿಸುವುದು, ಅಂದರೆ ಅಕ್ಯುರೇಟ್ ಆ್ಯಂಡ್ ಅಪ್ ಟು ಡೇಟ್. ಈ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಮತದಾರರು ಸಹಕರಿಸಿದರೆ ತುಂಬ ಉಪಯೋಗ ಆಗುತ್ತೆ. ಚುನಾವಣಾ ಇನ್ನಷ್ಟು ಪಾರದರ್ಶಕ ಹಾಗೂ ವಿಶ್ವಾಸಾರ್ಹವಾಗಲು ಸಹಾಯವಾಗುತ್ತದೆ. ನಾವು ಇದು ನೀಟಾಗಿ ಅವ್ರು ಕೇಳಿರುವಂಥ ಡೀಟೇಲ್ಸ್ನ ನೀಟಾಗಿ ಕೊಡ್ತು ಅಂದರೆ ಇನ್ನಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಎಲೆಕ್ಷನ್ ನಡೆಯೋಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.